ಮಾಮೂಲಿ ಪಲಾವು ರೈಸ್ ಬಾತು ತಿಂದು ಸಾಕಾಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಳ್ಳಿ. ಪ್ರತಿದಿನ ರೆಸಿಪೀಸ್ ವಿಡಿಯೋಸ್ನ ಹಾಕ್ತಾನೆ ಇರ್ತೀನಿ, ಮೊದಲು ನಿಮಗೆ ಸಿಗುತ್ತೆ. ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಮೇಲೆ ನಾನು ಬಾಣಲಿನೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೇನೆ ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಅದು ಕೂಡ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಆ ರೀತಿ ಮಾಡಿದ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಹಾಕೋಬೇಕೋ ಅದೆಲ್ಲದನ್ನು ಸಹ ಹಾಕೊಳ್ಳಿ. ಹಾಗೇನೆ ಒಂದು 3 ಒಣಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೇನೆ ಒಂದು 8 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಬಿಟ್ಟು ಹಾಕೋಬೇಕಾಗತ್ತೆ. ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಎಲ್ಲದೂ ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬ್ರೌನ್ ಕಲರ್ ಬರುತ್ತಲ್ಲ, ಆ ರೀತಿ ಫ್ರೈ ಮಾಡ್ಕೋಬೇಕು. ಈ ಟಿಫನ್ ಮಾಡೋದು ಸಹ ತುಂಬಾ ಈಸಿ. ಅದು ಚಿತ್ರಾನ್ನ ಪಲಾವು ಮಿಕ್ಸಿಂಗ್ ಅಲ್ಲಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಮಾತ್ರ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿನ ಇವಾಗ ನಿಮ್ಗೆ ಇಷ್ಟ ಆಗಿರುವಂತ ತರಕಾರಿಗಳನ್ನ ಹಾಕೋಬಹುದು. ನಾನಿಲ್ಲಿ ಹಾಕೋತಾ ಇರೋದು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಈ 3 ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಬಿಟ್ಟು ಹಾಕೋತಾ ಇದ್ದೀನಿ. ಇಷ್ಟನ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಒಗ್ಗರಣೆನಲ್ಲೇ ಒಂದು 50% ಆಗುವಷ್ಟು ತರಕಾರಿಗಳು ಬೇಯಬೇಕಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿಗಳ ಜೊತೆ ಯಾವ್ದಾದ್ರು ಒಂದು ಕಾಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಏನಾದ್ರು ನಿಮ್ಮ ಮನೇಲಿ ಇಲ್ಲ ಅಂತಂದ್ರೆ ಕಡಲೆಕಾಳು ಇಲ್ಲ ಬೀನ್ಸ್ ಕಾಳು ಆ ಥರ ಬೇರೆ ಯಾವ್ದಾರ ಒಂದು ಹಾಕೊಂಡ್ರು ಆಗುತ್ತೆ, ಇಲ್ಲ ಅಂದ್ರೂ ಆಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗಲೇ ಹಾಕೊಂಡಿದ್ದೀನಿ, ಯಾಕಂದ್ರೆ ತರಕಾರಿ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ಅಂತ. ಹಾಗೇನೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋತಾ ಇದ್ದೀನಿ, ಯಾಕಂದ್ರೆ ತರಕಾರಿಗಳಿಗೆಲ್ಲವ ಉಪ್ಪು ಹಿಡಿಬೇಕು, ಅದಕ್ಕೋಸ್ಕರ. ಇವಾಗ ತರಕಾರಿನ ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು, ಅದಕ್ಕೋಸ್ಕರ ತರಕಾರಿಗೆ ಈ ರೀತಿ ಮಾಡೋದ್ರಿಂದ ತರಕಾರಿ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಅದಕ್ಕೋಸ್ಕರ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಒಂದು 50 ಭಾಗದಷ್ಟು ಬೆಂದಿದೆ. ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋತಾ ಇದ್ದೀನಿ. ಟೊಮೊಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಬೇಯಿಸ್ಬೇಕಾಗುತ್ತೆ. ತರಕಾರಿ ಒಟ್ಟಿಗೆ ಮಿಕ್ಸ್ ಆದ್ಮೇಲೆ ಅದು ಚೆನ್ನಾಗಿ ಅದು ಬೇಯ್ಕೊಳುತ್ತೆ, ಅದ್ರದ್ದೇನು ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ನಾನು ನೀರನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ತರ ನೀವು ಎಷ್ಟು ಕ್ವಾಂಟಿಟಿಲಿ ತಗೊಂಡಿದ್ದೀರೋ ಅಷ್ಟನ್ನ ನೀರನ್ನ ಹಾಕೋಬೇಕಾಗುತ್ತೆ. ಇವಾಗ ನೀವು ಎಷ್ಟು ಅಕ್ಕಿ ತಂತೀರೋ ಅದು ಕರೆಕ್ಟಾಗಿ ನೀವು ಹಾಕೋಬೇಕಾಗತ್ತೆ. ನಾನಿಲ್ಲಿ ತಗೊಂಡಿರೋದು ಒಂದು 1/4 kg ಆಗೋಷ್ಟು ತಗೊಂಡಿದ್ದೀನಿ. ಅದಕ್ಕೆ 1.5 ಲೀಟರ್ ನೀರನ್ನ ಹಾಕೋತಾ ಇದ್ದೀನಿ. ನೀವೇನಾದ್ರೂ ಅರ್ಧ kg ಅಕ್ಕಿ ತಗೊಂಡ್ರೆ 3 ಲೀಟರ್ ನೀರು ಹಾಕೋಬೇಕಾಗತ್ತೆ. ನೀಟಾಗಿ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಗೊತ್ತಿದ್ರೆ ಅಂದಾಜ್ ಮೇಲೆ ಹಾಕೋಬಹುದು. ಇವಾಗ ನಾನು ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು, 5 ಕುದಿ ಬರಬೇಕು, ಆ ರೀತಿ ಕುದಿಸ್ಕೊಳ್ಳಿ. ಅಷ್ಟೊತ್ತಿಗೆ ಇಲ್ಲಿ ನಾನು 1.5 kg ಅಕ್ಕಿ ತಗೊಂಡಿದ್ದೀನಿ ಅಂತ, ಇದು 1/4 kg ಅಕ್ಕಿ ಹಿಡಿಯುತ್ತೆ ಈ ಪಾವು. ಈ ಅಕ್ಕಿನ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೆಂಪುಗೆ ಹುರ್ಕೋಬೇಕಾಗತ್ತೆ. ಈ ರೀತಿ ಕೆಂಪುಗೆ ಹುರ್ಕೊಳ್ಳೋದ್ರಿಂದ ತಿಂಡಿ ಘಮ ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬರಬೇಕು. ಅಕ್ಕಿ ಸೀಸ್ಕೋಬೇಡಿ, ನೀಟಾಗಿ ನೋಡ್ಕೊಂಡು ಹುರ್ಕೊಳ್ಳಿ. ನೋಡಿ, ಇಷ್ಟೊತ್ತಿಗಾಗ್ಲೇ ಇಲ್ಲಿ ಕುದಿ ಬಂದಿದೆ. ಒಂದು 5 ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಇವಾಗ ನಾನು ಹುರ್ಕೊಂಡಿದ್ನಲ್ಲ ಅಕ್ಕಿನ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ, ಕುದಿತಾ ಇರುತ್ತೆ, ಆ ಅಕ್ಕಿನೂ ಬಿಸಿ ಇರುತ್ತೆ, ಆದ್ರಿಂದ ಈ ರೀತಿ ಉಪ್ತಾ ಇರುತ್ತೆ. ಅದಕ್ಕೆ ಹುಷಾರಾಗಿರಿ. ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು, ಇಲ್ಲ ಅಕ್ಕಿನೇ ತಣ್ಣಗ್ ಮಾಡಿ, ಇಲ್ಲ ಒಂದು 5 ನಿಮಿಷ ಬಿಟ್ಬಿಟ್ಟು ಹಾಕೊಳ್ಳಿ. ಈ ರೀತಿ ಸಿಡಿಯೋದೆಲ್ಲ ಆಗೋದಿಲ್ಲ. ಇವಾಗ ಈ ಬಾಣ್ಲಿಗೆ ಸರಿ ಹೋಗೋ ತರ ಮುಚ್ಬಿಟ್ಟು ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟಿದ್ದಾದ್ಮೇಲೆ ನೋಡಿ, ಅಕ್ಕಿ ಈಗ ಬೆಂದಿರುತ್ತೆ. ಒಂದು 50 ಭಾಗದಷ್ಟು ಚೆನ್ನಾಗಿ ಬೆಂದ್ಕೊಂಡು ಈ ರೀತಿ ಆಗಿರುತ್ತೆ. ಮತ್ತೆ ನೀವು 5 ನಿಮಿಷ ಮುಚ್ಬಿಟ್ಟು ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಅವಾಗ ಸ್ವಲ್ಪ ದಮ್ ಕಟ್ಬಿಟ್ರೆ ತಿಂಡಿ ರೆಡಿ ಆಗೋಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಮತ್ತೆ 5 ನಿಮಿಷ ಮುಚ್ಬಿಟ್ಟು ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸ್ವಲ್ಪನೂ ನೀರು ಇರೋದಿಲ್ಲ. ಆ ಸ್ವಲ್ಪ
ಸ್ವಲ್ಪ ನೀರಿದ್ರೂ ಸಹ ಕಮ್ಮಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಅವಾಗ ಸಿಯೋದು ಇಲ್ಲ, ಅದು ಹೂವು ಥರ ಆಗುತ್ತೆ. ಅನ್ನ ಎಲ್ಲ ತುಂಬ ರುಚಿಯಾಗಿ ಬರುತ್ತೆ, ಕೈಯಲ್ಲಿ ಉಡುಡಿಯಾಗಿ ಸಿಗುತ್ತೆ. ನೋಡಿ ಈಗಾಗಲೇ 99% ಆಲ್ರೆಡಿ ಬೆಂದೋಗಿದೆ. ಇವಾಗ ದಮ್ ಕಟ್ಬೇಕಷ್ಟೇ. ಏನಾದರೂ ಸ್ವಲ್ಪ ನೀರಿದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಳ್ಳಿ. ಏನಾದರೂ ನೀರಿಲ್ಲ ಅಂತ ಅಂದರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಿಂಗೆ ಮುಚ್ಚಿಬಿಟ್ಟು 5 ನಿಮಿಷ ಬಿಡಿ. ನೋಡಿ 5 ನಿಮಿಷ ಆದಮೇಲೆ ತಿಂಡಿ ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಿ ಉಡುಡಿಯಾಗಿ ಅಳ್ಕೊಂಡಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಬಳಸಿರೋದು ಸೋನಾ ಮಸೂರಿ ಅಕ್ಕಿ. ನೀವು ಯಾವ ಥರ ಅಕ್ಕಿ ಬಳಸಿದ್ರು ಹೀಗೆ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.